ಯಾರ್ಯಾರು ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ. ಈ ಅದ್ಭುತವಾದ ಕ್ರೀಮ್ನ ಇದರಲ್ಲಿ ಏನೇನಿದೆ ಗೊತ್ತಾ? ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ, ಆಯಿತಾ. ಬಂಗು ಅಂದರೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರಿಗೆ ಸ್ಕಿನ್ ಶೈನಿಂಗ್ ಅಂತೂ ಇರೋದೇ ಇಲ್ಲ, ಬ್ರೈಟಾಗಂತೂ ಇರೋದೇ ಇಲ್ಲ, ಡಲ್ಲಾಗಿರುತ್ತೆ. ಸೊ ಕೊಲಾಜನ್ನ ಬೂಸ್ಟ್ ಮಾಡೋದು, ಪಿಗ್ಮೆಂಟೇಷನ್ನ ತೆಗೆಯೋದು, ಸ್ಕಿನ್ನ ಗ್ಲೋಯಿಂಗ್ ಮಾಡೋದು, ಪಳಪಳ ಅನ್ಸೋದು, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋ ಅಂಥ ಶಕ್ತಿ ಇದೆ ಈ ಅದ್ಭುತವಾದ ಕ್ರೀಮ್ಸ್ಗೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಕ್ರೀಮಲ್ಲಿ ಏನೇನಿದೆ ಅಂತ ನೀವು ನೋಡಿದ್ರೆ ಬಾಯ್ ಮೇಲೆ ಬೆರಳಿಟ್ಕೊಂಡ್ಬಿಡ್ತೀರಾ. ಅಯ್ಯೋ ಹೇಮಾ, ಇಷ್ಟೊಂದು ಪಿಗ್ಮೆಂಟೇಷನ್ಗೆ ಇದು ಸೂಪರ್ ಅಂತ ನೀವೇ ಹೇಳ್ಬಿಡ್ತೀರಾ ಕ್ರೀಮ್ ರೆಡಿ ಆಗಿದ ತಕ್ಷಣವೇ. ಅಷ್ಟು ಚಾಲೆಂಜ್ ಮಾಡಿ ಹೇಳ್ತೀನಿ. ಸೊ ಯಾಕೆ ತಡ ಮಾಡೋದು, ಇವತ್ತಿನ ಡೈರೆಕ್ಟಾಗಿ ವೀಡಿಯೋಗೆ ಹೋಗ್ಬಿಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸ್ವಲ್ಪ ಆರ್ಡರ್ಸ್ ಇತ್ತು, ಅದಕ್ಕೆ ನಿಮ್ಮ ಜೊತೆ ಶೂಟ್ ಮಾಡಿದ್ದೀನಿ. ಓಕೆನಾ, ಬನ್ನಿ ನೋಡೋಣ. ಈಗ ಯಾವಾಗ ಹೇಮಾ ಯೂಸ್ ಮಾಡಬೇಕು ಪ್ರಶ್ನೆಗೆ ಉತ್ತರ. ಸೊ ಎಲ್ಲರೂ ನಾನು ಏನು ಹೇಳ್ತೀನಿ, ಪ್ಯಾಚ್ ಟೆಸ್ಟ್ ಇದರಲ್ಲಿ ನನಗೆ ಅಂತ ಮಾಡ್ಕೊಂಡಿದ್ದೀನಿ, ಅದೇ ನೋಡ್ತಾ ಇದೆ ಯಾವ್ದು ನನಗೆ ಅಂತ. ಸೊ ಎಸ್, ಇದು ನನಗೆ. ಓಕೆ, ಸೊ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ ಪಪ್ಪಾಯ ಮತ್ತು ಕ್ಯಾರೆಟು. ಆ ನಿಟ್ಟಿನಲ್ಲಿ ಪ್ರೂವನ್ನು, ವರ್ಲ್ಡ್ ವೈಡ್ ಪ್ರೂವನ್. ಸೊ ಇವತ್ತು ನಾವು ಬಂಗಿಗೆ, ನಿಮ್ಮ ಮುಖ ಬಂಗಾಗಿ ಅಂದರೆ ಕಪ್ಪುಗಿರುತ್ತೆ ಅಲ್ವಾ, ಅದು ಪಿಗ್ಮೆಂಟೇಷನ್ನು, ಅದು ಮೆಲಾನಿನ್ ಕಾರಣ. ಅದನ್ನು ಝೀರೋ ಮಾಡೋಣ ಇವತ್ತಿನ ವೀಡಿಯೋಗೆ ಹೋಗೋಣ. ಇಲ್ಲಿ ನಾನು ಪಪ್ಪಾಯ ತೊಗೊಂಡಿದ್ದೀನಿ. ಕಾಯಿ ಪಪ್ಪಾಯ ತೊಗೋಬಾರ್ದು, ಅದೇ ಥರ ಹಣ್ಣಾಗಿ ಅದು ಕೊಳೆಸು ಸ್ಟೇಜಲ್ಲಿ ಇರುತ್ತಲ್ಲ ಅಲ್ಲಿ ಅದು ತೊಗೋಬಾರ್ದು. ಯಾಕಂದರೆ ಅದು ಮುಟ್ಟಿದಾಗ ಮೆತ್ತಗಿರಬಾರ್ದು. ಓಕೆ, ಅಥವಾ ಕಾಯಾಗೂ ಇರಬಾರ್ದು, ಹಣ್ಣಾಗಿರಬೇಕು. ಓಕೆ, ಇವಾಗ ಕಟ್ ಮಾಡ್ಬೋದು, ಅನ್ನ ಲೆವೆಲಲ್ಲಿರೋ ಪಪ್ಪಾಯ ತೊಗೋಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್, ಆಯಿತಾ. ನೆಕ್ಸ್ಟು ಹಸಿರು ಕಲರ್ ಇರೋ ಪಪ್ಪಾಯ ಯಾವತ್ತೂ ತೊಗೋಬೇಡಿ, ಆಯಿತಾ. ನೆಕ್ಸ್ಟು ಅಷ್ಟೇ ಪ್ರಮಾಣದ ಕ್ಯಾರೆಟ್ ತೊಗೋತಾಯಿದ್ವಿ. ಕ್ಯಾರೆಟಲ್ಲೂ ಅಷ್ಟೇ ಊಟಿ ಕ್ಯಾರೆಟ್ ಅಂತ ಬರುತ್ತೆ ನೋಡಿ, ಹಲ್ವಾ ಎಲ್ಲ ಮಾಡೋದಕ್ಕೆ, ಅದನ್ನು ತೊಗೊಳಂಗಿಲ್ಲ. ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ತೊಟ್ಟು ನೀರಿಲ್ಲದೆ, ಹಾಲಿಲ್ಲದೆ ಏನೂ ಹಾಕಬಾರ್ದು. ಓಕೆ, ಇದಕ್ಕೆ ನಾನು 3 ರಿಂದ 4 ಥರ ಇರೋ ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ. ಅದೇನು ಅಂತ ಹೇಳ್ತೀನಿ. ಅದನ್ನೊಂದು ಸ್ಟೀಲ್ ಪಾತ್ರೆಗೆ ಹಾಕೊಂಬೇಡಿ. ಹಾಕ್ಕೊಂಡ್ರೆ ಈ 3 ತಳ ಇರೋ ಪಾತ್ರೆ ಹಾಕ್ಕೊಳ್ಳಿ, ಟ್ರಿಪಲ್ ಲೇಯರ್ ಬರುತ್ತೆ, ಅಥವಾ ಐರನ್ ಪಾತ್ರೆ ಮಾಡಿ. ಓಕೆ, ಅದಕ್ಕೆ 1 ಪ್ರಮಾಣದ ಕೊಬ್ಬರಿ ಎಣ್ಣೆ, 1 ಪ್ರಮಾಣದ ಆಲಿವ್ ಆಯಿಲು, 1 ಪ್ರಮಾಣದ ಎಸೆನ್ಷಿಯಲ್ ಆಯಿಲು, ರೋಸಿಪ್ಪು, ಜೋಜೋಬಾ, ಟೀ ಆಯಿಲು ಮತ್ತು ಲ್ಯಾವೆಂಡರ್ ಆಯಿಲು, ಇನ್ನೊಂದು 2-3 ಥರ ಎಸೆನ್ಷಿಯಲ್ ಆಯಿಲು. ಇಷ್ಟು ಎಸೆನ್ಷಿಯಲ್ ಆಯಿಲ್ ಬಿದ್ದರೇ ನಿಮಗೆ ಎಣ್ಣೆ ಬರೋದು. ಇದು ಪ್ರಮಾಣ ಒಂದು ಅಳತೆ ಅಂತ ಇರುತ್ತೆ. ಅದೇನಾದ್ರು ಜಾಸ್ತಿ ಆಯಿತು ಅಂದರೆ ಇದು ಪಾಯಸ ಆಗೋಗುತ್ತೆ, ಕ್ರೀಮ್ ಬರೋಲ್ಲ, ಆಯಿತಾ. ಈಗ ಪಪ್ಪಾಯದಲ್ಲಿ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋಕ್ಕೆ ಪಪೈನ್ ಅಂತ ಒಂದು ಎನ್ಸೈಮ್ ಇದೆ. ನೆಕ್ಸ್ಟು ಇವಾಗ ಚಿಕ್ಕ ಮಕ್ಕಳಿಗೆ ಬಂಗ್ ಬರೋಲ್ಲ ಅಲ್ವಾ. ಸೊ ವಯಸ್ಸಾದಮೇಲೆ ಕೊಲಾಜನ್ ಅಂದರೆ ಇವಾಗ ಬಂಗಿರೋರಿಗೆ ಮುಖದಲ್ಲಿ ಡಲ್ನೆಸ್ ಇರುತ್ತೆ, ಬ್ರೈಟ್ನೆಸ್ ಇರೋಲ್ಲ, ಕೊಲಾಜನ್ ಪ್ರಮಾಣ ಕಮ್ಮಿ ಇರುತ್ತೆ. ಅಂಥವ್ರಿಗೆ ಬೀಟಾ ಕ್ಯಾರೆಟಿನ್ ಕಲರ್ ಕೊಡೋದಲ್ಲದೆ, ಮುಖದಲ್ಲಿರೋ ಬಂಗ್ನ ತೆಗೆಯೋದಲ್ಲದೆ ಮುಖದ ಬ್ರೈಟ್ನೆಸ್ನ ಹೆಚ್ಚು ಮಾಡುತ್ತೆ. ನಾನು ಆರ್ಡರ್ಸ್ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಎಲ್ಲ ಒಳ್ಳೆ ಕ್ವಾಲಿಟಿದ ಪದಾರ್ಥ ಹಾಕ್ತಿದ್ದೀನಿ, ಜೊತೆ ಕೇಸರಿನೂ ಹಾಕಿದ್ದೀನಿ. ಕೇಸರಿ ನಿಮಗೆಲ್ಲ ಗೊತ್ತಿರೋದು ಬಣ್ಣ ಕೊಡೋದಲ್ಲಿ ಎತ್ತಿದ ಕೈ, ಆಯಿತಾ. ಇದೊಂದು ಹದದಲ್ಲಿ, ಹೈ ಎಲ್ಲ ಸಿಮ್ಮಲ್ಲಿ ಒಂದಿಷ್ಟು ಟೆಂಪ್ರೇಚರಲ್ಲಿ ಇದನ್ನು ಬೇಯಿಸಬೇಕಾಗತ್ತೆ. ಆಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡು ಆ ಎಣ್ಣೆನ ಶೋಧಿಸ್ಕೊಂಡು ಒಳ್ಳೆ ಪ್ಯೂರ್ ಎಣ್ಣೆನ ತಗೊಂಡಿದ್ದೀನಿ, ಆಯಿತಾ. ಎಲ್ಲ ಕ್ವಾಲಿಟಿ ಇರೋ ಪದಾರ್ಥ ಉಪಯೋಗಿಸಿದ್ರೆ ನಿಮಗೆ ಕ್ವಾಲಿಟಿ ಕ್ರೀಮ್ ರೆಡಿ ಆಗುತ್ತೆ. ಮತ್ತು ವೀಡಿಯೋಲಿ ನಾನು ಆರ್ತಿ ಮ್ಯಾಮ್ 2 ತಿಂಗಳು ಸತತವಾಗಿ ಪ್ರಯತ್ನದಲ್ಲಿ ಅವ್ರಿಗೆ ಫುಲ್ ಫೇಸ್ ಕ್ಲಿಯರ್ ಮಾಡಿದ್ದೀವಿ, ಆಯಿತಾ. ಸೊ ಇಲ್ಲಿ ನಾನು ಆ ಎಣ್ಣೆಗೆ ಅಷ್ಟು ಪ್ರಮಾಣ ನೋಡಿಕೊಂಡು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ, ಆಯಿತಾ. ಅಲೋವೆರಾ ಜೆಲ್ಲು ಟ್ರಾನ್ಸ್ಪರೆಂಟಾಗಿರಬೇಕು. ಇಲ್ಲಿ ನನ್ನ ಹತ್ರ ಬೀಟರ್ ಇದೆ, ಬೀಟರಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಅದನ್ನು ಸ್ಪೂನಲ್ಲಿ ಮಾಡಿದ್ರೆ ಇವತ್ತೆಲ್ಲ ವೀಡಿಯೋ 20-25 ನಿಮಿಷ ಆಗುತ್ತೆ. ಸೊ ಬೀಟರಲ್ಲಿ ಮಾಡಿಕೊಂಡ್ರೆ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ, ಆಯಿತಾ. ಈಗ ಇದನ್ನು ಒಂದು ಡಬ್ಬಿಗೆ ಹಾಕ್ಬಿಟ್ಟು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಮೆಲಾನಿನ್ ಪ್ರೊಡಕ್ಷನ್ ಝೀರೋ ಮಾಡುತ್ತೆ, ಮುಖದ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ, ಮುಖದ ಕಲರ್ನ ಇಂಪ್ರೂವ್ ಮಾಡುತ್ತೆ. ನೋಡಿ, ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಹಿಮ ಇಷ್ಟು ಎಣ್ಣೆ ಇದೆಯಲ್ಲ, ಮುಖ ಎಲ್ಲ ಎಣ್ಣೆಣ್ಣೆ ಆಗುತ್ತಾ ಅನ್ನೋರಿಗೆ ಇವತ್ತಿನ ವೀಡಿಯೋಲಿ ಉತ್ತರ ಕೊಡ್ತೀನಿ. ಎಷ್ಟು ಎಣ್ಣೆ ಹಾಕ್ತೆ, ತರಾವರಿ ಎಣ್ಣೆ ಹಾಕಿದ್ದೀನಿ. ಮುಖ ಎಣ್ಣೆ ಆಗಬೇಕಲ್ಲ, ಖಂಡಿತ ಆಗೋಲ್ಲ. ಅದೇ ಟಿಪ್ಸು ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದೊಂದು ಡಬ್ಬಿಗೆ ಹಾಕ್ಬಿಟ್ಟು ವಿತ್ ಪ್ಯಾಚ್ ಟೆಸ್ಟ್ ಯಾವಾಗ ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು, ಓಕೆನಾ. ಇದು ಫುಲ್ ಬಾಡಿಗೂ ಹಾಕೋಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಹಾಕೋಬೋದು. ಇದು ಅಂಥ ಅದ್ಭುತವಾದ ಕ್ರೀಮು. ಆಮೇಲೆ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ನೀವೆಲ್ಲ ನಾನು ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಕ್ಲಿಪ್ಪಿಂಗ್ಸ್ ಇದೆ, ದಯವಿಟ್ಟು ನೋಡಿ, ಓಕೆನಾ. ಸುಮಾರು ಜನ ವಾಟ್ಸಪ್ಪಲ್ಲಿ ರಿಕ್ವೈರ್ಮೆಂಟ್ ಕೇಳಿದ್ರಲ್ಲ, ಅದರದ್ದು ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಆ ಸರ್ಪ್ರೈಸ್ ಇಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ,
ಓಕೆನಾ. ಇದೊಂದು ಡಬ್ಬಿಗೆ ಹಾಕ್ಕೊಂಡು ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಪಪ್ಪಾಯನ್ ಅಂತ ಒಂದು ಎನ್ಸೈಮ್. ಪಪ್ಪಾಯನ್ ಎಲ್ಲಿದೆ? ಪಪ್ಪಾಯಲ್ಲಿದೆ. ಸೊ ಯಾವ ರೀತಿ ಪಪ್ಪಾಯ ತೊಗೋಬೇಕು ಅದು ತುಂಬ ಇಂಪಾರ್ಟೆಂಟ್, ಆಯಿತಾ. ನೆಕ್ಸ್ಟು ಬೀಟಾ ಕ್ಯಾರೋಟಿನ್, ಆಯಿತಾ. ಅದು ನಮ್ಮ ಸ್ಕಿನ್ನ ಪಳ 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 ಅಂತ ಕ್ಯಾರೆಟ್ ಥರ ಹೊಳೆಯೋಂಗೆ ಮಾಡುತ್ತೆ. ಇಟ್ ಇಸ್ ಪ್ರೂವನ್, ಆಯಿತಾ. ಮತ್ತು ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ನೆಕ್ಸ್ಟು ಎಣ್ಣೆ ಹಾಕ್ತೆ. ಯಾವ ಎಣ್ಣೆ ಹಾಕ್ತೆ? ಅದರಲ್ಲಿ ನಾನು ಗಾಣದ ಎಣ್ಣೆ, ಆಯಿತಾ, ಕೋಕೋನಟ್ ಆಯಿಲ್ ಜೊತೆ ಆಲಿವ್ ಆಯಿಲು, ರೋಸಿಪ್ ಆಯಿಲು, ಜೋಜೋಬಾ ಆಯಿಲು, ಇನ್ನೂ ಒಂದು 2-3 ರೀತಿ ಎಸೆನ್ಷಿಯಲ್ ಆಯಿಲ್ ಮಿಕ್ಸ್ ಮಾಡಿದ್ದೀನಿ. ಅದೊಂದು ಸಮ ಪ್ರಮಾಣ ಇರಬೇಕು. ಈಕ್ವಲ್ ಕ್ವಾಂಟಿಟಿಲಿ ಹಾಕಿದ್ರೆ ನಿಮ್ಗೆ ಅದು ಕ್ರೀಮ್ ಆಗೋಲ್ಲ, ಪಾಯಸ ಹಾಕ್ಕೊಂಡು ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದೊಂದು ಮೆಜರ್ಮೆಂಟು. ಸೊ 6 ಥರ ಎಸೆನ್ಷಿಯಲ್ ಆಯಿಲ್ಸ್ ಇದೆ ಅದರಲ್ಲಿ. 6 ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟು ಇದನ್ನು ಯಾವಾಗ ಯೂಸ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಪಪ್ಪೈನ್ ಅಂತ ಒಂದು ಎನ್ಸೈಮು ನಮ್ಮ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ, ಆಯಿತಾ. ಸೊ ನಿಮ್ಗೆ ಯಾವುದೇ ಕ್ರೀಮು ಈ ಕನ್ಸಿಸ್ಟೆನ್ಸಿಗೆ ಬರೋಲ್ಲ. ಸೊ ಅದಕ್ಕೆ ಆದ ಒಂದು ಅಳತೆ ಮೆಜರ್ಮೆಂಟ್ ಪಕ್ಕಾ ಇರಬೇಕು. ಆ ನಿಟ್ಟಿನಲ್ಲಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಪಪ್ಪೈನ್ ಏನು ಮಾಡುತ್ತೆ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ. ನಿಮ್ಗೆ ಇಲ್ಲಿ ಬಂಗಿದೆಯಾ ಅಲ್ಲಿ ಹಚ್ಕೊಳ್ಳಿ, ಈ ಥರ, ಆಯಿತಾ. ಇಲ್ಲಿ ಬಂಗಿದೆಯಾ ಇಲ್ಲಿ ಹಚ್ಕೊಳ್ಳಿ. ಹಚ್ಕೊಂಡು ಒಂದು 2 ನಿಮಿಷ ಮಸಾಜ್ ಮಾಡಿ. ನನ್ನ ಸ್ಕಿನ್ ಟೆಕ್ಸ್ಚರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಘಮ 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 ಅಂತಿದೆ ಸ್ಮೆಲ್ಲು, ಗೊತ್ತಾ. ಫಸ್ಟು ನಮ್ಮ ಮುಲತಿ ಸೋಪಲ್ಲಿ ಫೇಸ್ನ ವಾಶ್ ಮಾಡಿರಬೇಕು. ಈಗ ಹಿಮ ನಮಗೆ ಬಂಗಿಲ್ಲ, ಏನೂ ಇಲ್ಲ, ಅಯ್ಯೋ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ. ಯಾಕೆಂದರೆ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಚೆನ್ನಾಗಿ ಮಸಾಜ್ ಮಾಡಿ. ನಾನಲ್ಲಿ ಎಷ್ಟು ಎಣ್ಣೆ ಹಾಕಿದೆ ಅಲ್ಲಿ ಎಲ್ಲಾದರೂ ಎಣ್ಣೆ ಥರ ಕಾಣ್ತಿದೆಯಾ? ಖಂಡಿತ ಇಲ್ಲ ಅಲ್ವಾ. ಸೊ ಇವತ್ತು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಆ್ಯಕ್ಚುಲಿ ಹೇಳಬೇಕಾಯ್ತು, ಮೊನ್ನೆ ಹೇಳೋಣ ಅಂದ್ಕೊಂಡೆ. ಮೊನ್ನೆ ವೀಡಿಯೋ ರೆಡಿ ಇತ್ತು, ನಿನ್ನೆ ನಾನು ವೀಡಿಯೋನೇ ಮಾಡಲಿಲ್ಲ. ಇವತ್ತು ಇಬ್ಬರದು ಮ್ಯಾಮ್ದು ಹೇಳ್ತೀನಿ. ಫಸ್ಟ್ ಇವತ್ತೊಬ್ರದ್ದು ಹೇಳ್ತೀನಿ, ನಾಳೆ ಇನ್ನೊಬ್ರದ್ದು ಹೇಳ್ತೀನಿ. ಆರತಿ ಮ್ಯಾಮ್ ಅಂತ ರೆಗ್ಯುಲರಾಗಿ ನನ್ನ ಪ್ರಾಡಕ್ಟ್ಸ್ನ ತೊಗೋತಾರೆ, ನನ್ನ ಜೊತೆ ವಾಟ್ಸಪ್ ಟಚ್ಚಲ್ಲಿರ್ತಾರೆ. ಅಲ್ಲಿ ವಾರಕ್ಕೊಂದು 3-4 ದಿನ ಆರತಿ ಮ್ಯಾಮ್ ಜೊತೆ ವಾಯ್ಸ್ ಮೆಸೇಜು ಫೋನು ಇದ್ದೇ ಇರುತ್ತೆ. ಓಕೆ, 2 ತಿಂಗಳಿಂದ ಸತತವಾಗಿ ಅವ್ರಿಗೆ ನಾನು ಪ್ರಾಡಕ್ಟ್ಸ್ನ ಕೊಡ್ತಾ ಬಂದಿದ್ದೀನಿ, ಆಯಿತಾ. ಅವ್ರ ಸ್ಕಿನ್ನ ಅನಲೈಸ್ ಮಾಡ್ತಾ ಬರ್ತಿದ್ದೀನಿ. ಈಗ ಅವರು ಮೊನ್ನೆ ನನಗೆ ಕಾಲ್ ಮಾಡಿ ಹೇಳಿದ್ರು, ಇನ್ಫ್ಯಾಕ್ಟು ಹೇಮಾ ಮ್ಯಾಟ್ ಫಿನಿಶ್ ಥರ ಬಂದಿದೆ ನನ್ನ ಫೇಸು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ಅಂತ ಅಂದರು. ನನಗಂತೂ ಅದು ಎಷ್ಟು ಖುಷಿ ಆಯಿತು ಅಂದರೆ, ಅವ್ರಿಗೆ 2 ತಿಂಗಳು ಸತತ ಪ್ರಯತ್ನ. ಮ್ಯಾಮ್ ಇದನ್ನು ಆಲ್ಟರ್ ಮಾಡೋಣ, ಇದನ್ನು ಆಲ್ಟರ್ ಮಾಡೋಣ, ಇದನ್ನು ಆಲ್ಟರ್ ಮಾಡೋಣ, ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನಾವಿಬ್ಬರೇ ಡಿಸ್ಕಷನು ಯಾವಾಗಲೂ. ಇಲ್ಲ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ, ಅದನ್ನು ಚೇಂಜ್ ಮಾಡೋಣ. ಕೊನೆಗೂ ಎಸ್ ವಿ ಆರ್ ಸಕ್ಸೀಡೆಡ್ ಆಫ್ಟರ್ 2 ಮಂತ್ಸ್. ಅದೊಂದು ಖುಷಿಯಾಗುತ್ತೆ. ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರಲ್ಲಿ ಆರತಿ ಮ್ಯಾಮ್ ಜೊತೆ ಯಾವಾಗ ಡಿಸೆಂಬರಿಂದ ಇದ್ದಾರೆ ನನ್ನ ಜೊತೆ, ಆಯಿತಾ. ಜೊತೆಗೆ ನನ್ನ ಮೆಂಬರ್ಶಿಪ್ಪು ತೊಗೊಂಡ್ಬಿಟ್ಟಿದ್ದಾರೆ ಅವರು. ಅದು ನಾನು ರೀಸೆಂಟಾಗಿ ನೋಡಿದೆ. ನನಗಂತೂ ಅದು ನಿಜವಾಗೂ ಮುನಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದರೆ ಹೇಳ್ತಿದ್ದೆ ವಿಷಯ. ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರಲ್ಲಿ ಆರತಿ ಮ್ಯಾಮು ಒಬ್ಬರು. ಪ್ರಾಡಕ್ಟ್ ಲೇಟಾಗಿ ಹೋಗಲಿ ತಲೆ ಕೆಡಿಸ್ಕೊಳ್ಳೋಲ್ಲ ಮ್ಯಾಮ್, ಇಷ್ಟು ರೇಟು ತಲೆ ಕೆಡಿಸ್ಕೊಳ್ಳೋಲ್ಲ ಮ್ಯಾಮ್. ಅವರು ಮುಂಚೆನೇ ದುಡ್ಡು ಕೊಟ್ಬಿಟ್ಟಿರ್ತಾರೆ ಮ್ಯಾಮ್, ಸ್ವಲ್ಪ ಡಿಲೇ ಆಗುತ್ತೆ, ಖಂಡಿತ ತಲೆ ಕೆಡಿಸ್ಕೊಳ್ಳೋ. ಅದಕ್ಕೆ ಹೇಳಿದ್ದು ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರಲ್ಲಿ ಒಬ್ಬರು ಅಂತ. ಅಪ್ಪ ಇನ್ನೊಬ್ಬರು ಸಿಕ್ಕಿದ್ರು ನನಗೆ ಹೇಳ್ಕೊಳಕ್ಕೆ ಅವ್ರ ವಿಷಯನೇ ಹೇಳೋದು ಬೇಡ ನಾನು, ಆಯಿತಾ. ಅಷ್ಟು ಮೆಂಟಲ್ ಟಾರ್ಚರ್ ಕೊಟ್ಬಿಟ್ರು ನನಗೆ. ಸೊ ಅದಕ್ಕೆ ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರ್ಸಲ್ಲಿ ಆರತಿ ಮ್ಯಾಮ್ ಇದ್ದಾರೆ, ಲತಾ ಮ್ಯಾಮ್ ಇದ್ದಾರೆ, ಮಂಜುಳಾ ಮ್ಯಾಮ್ ಇದ್ದಾರೆ, ರುಕ್ಮಿಣಿ ದಿನೇಶ್ ಮ್ಯಾಮ್ ಇದ್ದಾರೆ, ಉಷಾ ದಿನೇಶ್ ಮ್ಯಾಮ್ ಇದ್ದಾರೆ, ಇಲ್ಲ ಮ್ಯಾಮ್ ಇದ್ದಾರೆ, ಮತ್ತು ನಾಗರತ್ನ ರಮೇಶ್ ಮ್ಯಾಮ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ಮತ್ತು ನೇತ್ರಾ ಮ್ಯಾಮ್ ಇದ್ದಾರೆ, ತುಮಕೂರವರು, ಆಯಿತಾ. ಕೋಲಾರಿಂದ ಇನ್ನೊಬ್ಬರು ಮ್ಯಾಮು, ನನಗೆ ಅವ್ರ ಹೆಸರು ಮರ್ತೋಯ್ತು, ಅಂಬುಜಾಕ್ಷಿ ಅಂತ, ಅವರು ಅಷ್ಟೇ. ಸೊ ಸುಮಾರು ಜನ ತುಮಕೂರಿಂದ ತುಂಬ ಜನ ತೊಗೋತಾರೆ. ಮತ್ತು ನಮ್ಮ ಪುಷ್ಪ ಮ್ಯಾಮ್ನ ಮರೆಯೋಕ್ಕಾದ, ನೆನ್ನೆ ತಾನೇ ಅವ್ರ ಹತ್ರ ಫೋನಲ್ಲಿ ನಾನು ಮಾತಾಡಿದ್ದೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಮಧ್ಯ ಒಂದು ಇರಿಟೇಟಿಂಗ್ ಸಬ್ಸ್ಕ್ರೈಬರ್ಸು ಇರ್ತಾರೆ, ಮೆಂಟಲ್ ಟಾರ್ಚರ್ ಕೊಟ್ಬಿಡ್ತಾರೆ. ಸೊ ಏನು ಮಾಡೋಕ್ಕಲ್ಲ ಅಲ್ವಾ. ಸೊ ನನಗೆ ಏನು ಖುಷಿ ಅಂದರೆ, ಆರತಿ ಮ್ಯಾಮ್ಗೆ 2 ಮಂತ್ಸ್ ತೊಗೊಂಡಿದೆ. ಸೊ ಅವ್ರದ್ದು ಪಿಗ್ಮೆಂಟೇಷನ್ ಜೊತೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್, ಅಂದರೆ ಟ್ಯಾನ್ ಪ್ರಾಬ್ಲಮ್ ಇತ್ತು. ಸೊ ಈಗ ಫಸ್ಟ್ ಕ್ಲಾಸಾಗಿ ಆಗಿದೆ ಆ ಸ್ಕಿನ್. ಅದೊಂದು ಖುಷಿ ನನಗೆ. ನಮ್ಮ ಆತ್ಮೀಯರಿಗೆ ವಾಸಿಯಾದಾಗ ಇನ್ನೂ ಡಬಲ್ ಖುಷಿ ನನಗೆ.
ಹೌದೌದು, ನಮ್ಮ ಪ್ರಾಡಕ್ಟ್ಸ್ ತೊಗೊಂಡಿದ್ದಾರೆ ಇವ್ರಿಗೆ ಅಲ್ವಾ. ಸೊ ನೋಡಿ, ನಾನು ಅಷ್ಟು ಎಣ್ಣೆ ಹಾಕಿದ್ದೀನಿ. ನನ್ನ ಮುಖದಲ್ಲಿ ಎಷ್ಟು ಎಣ್ಣೆ ಇದೆ ನೋಡಿ. ಸೊ ಇದೊಂದು ಟೈಮ್ ಇದೆ, ಆ ಟೈಮಲ್ಲಿ ಹಾಕ್ಕೊಂಡು ನೀವು 2 to 3 ಮಿನಿಟ್ಸು ಮಸಾಜ್ ಮಾಡಬೇಕು. ಓಕೆ, ನೋಡಿ ಎಲ್ಲಾದರೂ ಅಷ್ಟು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಅನಿಸ್ತಿದ್ಯಾ? ಅದೇ ಸೀಕ್ರೆಟ್ ನಾನು ಮಿಕ್ಸ್ ಮಾಡಿರೋದು. ಓಕೆನಾ, ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು. ಸೊ ಇವಾಗ ಒಂದು ಸಲ ವೈಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಎಣ್ಣೆ ಬಂದಿರ್ಬೋದು ಅಂತ. ಆ್ಯಕ್ಚುಲಿ ಹಾಗೆ ಬಿಟ್ಬಿಡಿ, ಬಟ್ ನಾನು ನಿಮ್ಮ ವೀಡಿಯೋಲಿ ಶೇರ್ ಮಾಡೋಣ ಅಂತ ಎಷ್ಟು ಎಣ್ಣೆ ಬಂದಿದೆ ಅಂತ. ಏನೂ ಇಲ್ಲ. ಸೊ ಫುಲ್ಲು ಸ್ಕಿನ್ನು ನಾ ಹಾಕಿದ ಸ್ವಲ್ಪ ಫುಲ್ ಸ್ಕಿನ್ ಅಬ್ಸರ್ವ್ ಆಗಿರುತ್ತೆ, ಅಂಥ ಅದ್ಭುತವಾದ ಕ್ರೀಮ್ ಇದು. ಓಕೆ, ಸೊ ನೀಟಾಗಿ ಮಸಾಜ್ ಮಾಡಿ ವೈಪ್ ಮಾಡ್ಕೊಂಡು ಬಿಟ್ಬಿಡಿ. ಇದಾದಮೇಲೆ ನೀವು ನಮ್ಮ ಸನ್ಸ್ಕ್ರೀನ್ ಹಾಕು. ಓಕೆ, ಈ ಅದ್ಭುತವಾದ ಕ್ರೀಮ್ ನೋಡಿರಿ, ಅದು ತೆಗೆದ್ರೂ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಸ್ಕಿನ್ದು. ಗ್ಲೋ ನೋಡಿ, ಗ್ಲೋ ಏನಾದ್ರು ಕಮ್ಮಿ ಆಯಿತಾ? ಖಂಡಿತ ಇಲ್ಲ. ಅಂಥ ಅದ್ಭುತವಾದ ಕ್ರೀಮು, ಇನ್ನೂ ಪಿಂಕ್ ಆಗೋಗುತ್ತೆ, ಬಟ್ ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಬೇಕು ಅಂತ ಹೇಳ್ತೀವಿ. ಓಕೆನಾ. ಸೊ ಇವತ್ತಿನ ವೀಡಿಯೋ ಅದ್ಭುತವಾದ ಕ್ರೀಮ್. ಸುಮಾರು ಜನ ಹಿಮಾ ಶೇರ್ ಮಾಡು ಅಂತಾರೆ. ಸೊ ಇವತ್ತು ಶೇರ್ ಮಾಡಿದರೆ ನೀವು ಧಾರಾಳವಾಗಿ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಸ್ಟೇಷನ್ಗೆ ಹೇಳಿ ಮಾಡಿಸಿದ ಕ್ರೀಮು. ಗೆಟ್ಟಾಗೆ ಒಂದು ಪ್ರಶ್ನೆ ಬರುತ್ತೆ ನನಗೆ, ತರಾವರಿ ಪಿಗ್ಮೆಂಟೇಷನ್ ಇದೆ, ತರಾವರಿ ಸ್ಕಿನ್ ಟೈಪ್ ಇದೆ, ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿತ್ ಪ್ಯಾಚ್ ಟೆಸ್ಟ್. ಎಲ್ಲ ಕ್ರೀಮ್ಸು ಎಲ್ಲರಿಗೂ ಆಗಲ್ಲ ಅಲ್ವಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಲ್ಲ. ಅದ್ಭುತವಾದ ಕ್ರೀಮ್, ಫ್ರೇಗ್ನೆನ್ಸು ಸೂಪರಾಗಿದೆ. ನಾನು ಏನು ಎಸೆನ್ಸು ಹಾಕಿಲ್ಲ, ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿದ್ದೀನಲ್ಲ, ಅದ್ಭುತವಾದ ಫ್ರೇಗ್ನೆನ್ಸ್ ನೋಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನು ಡೌಟ್ಸು ಕೇಳಿಸಿ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ಹೇಮನಾಗದ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಸುಮಾರು ಜನ ಆರ್ಡರ್ ಅಂತ ಕೇಳ್ತಿದ್ರಲ್ಲ, ಇಲ್ಲಿ ಲಾಸ್ಟ್ ಕ್ಲಿಪ್ಪಿಂಗ್ ನಿಮಗೋಸ್ಕರ. ಓಕೆ ನೋಡಿ, ಆರ್ಡರ್ಸ್ದು ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನೇನು ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಲ್ಲ, ಫಸ್ಟ್ ಟೈಮ್ ನನಗೊಂದು ಚಾನ್ಸ್ ಸಿಕ್ಕಿರೋದು, ಯಾಕೆಂದರೆ ನನ್ನ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಯಾವಾಗಲೂ ಖಾಲಿ ಆಗೋಗೋದು. ಸೊ ಇವಾಗ ನಮ್ಮ ಪ್ರಾಡಕ್ಟ್ಸ್ನ ಒಂದು ಗ್ಲಿಮ್ಸ್ ಇಷ್ಟೇ ಉಳಿದಿರೋದು, ಒಂದು ರಾಶಿ ಆರ್ಡರ್ಸಲ್ಲಿ. 6 ಜನ ಕೇಳ್ತಿರಲ್ಲ ಹೇಮಾ ಸ್ಕಿನ್ ವೈಟ್ನಿಂಗ್ ನೋಡಿ, ಈ ಸಲ ಎಲ್ಲ ಜಾಸ್ತಿ ರೆಡಿ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಜೊತೆ ಸುಮಾರು ಜನ ಜಗಳ ಆಡ್ತಾರೆ ವಾಟ್ಸಪ್ಪಲ್ಲಿ, ಔಟ್ ಆಫ್ ಸ್ಟಾಕ್ ಅಂತ ಜಗಳ ಆಡ್ತಾರೆ. ಓಕೆ, ಎವ್ರಿಥಿಂಗ್ ಇಸ್ ರೆಡಿ, ಆರ್ಡರ್ ಮಾಡ್ಕೊಳ್ಬೋದು. ಓಕೆ, ಅದೇ ಲಾಸ್ಟ್ ಗ್ಲಿಮ್ಸ್ ಅಂದಲ್ಲ ನಿಮ್ಮ ಫೇವ್ರೆಟ್ಟು. ಓಕೆ.